Well, good morning, students. So, ಇವತ್ತಿನ last class ನಲ್ಲಿ ನಾವು sacrifice ratio ಮೇಲೆ ಎರಡು ಪ್ರಾಬ್ಲಮ್ಸ್ ಅನ್ನು ನೋಡಿದ್ವಿ. ಸೊ ಇವಾಗ ಮತ್ತೆ ಇವತ್ತಿನ ಕ್ಲಾಸ್ ನಲ್ಲಿ ಕೂಡ ಎರಡು ಪ್ರಾಬ್ಲಮ್ಸ್ ಅನ್ನು ನೋಡ್ತಾ ಇದ್ದೀವಿ ಸೊಲ್ಯೂಷನ್ಸ್. ಈಗಾಗಲೇ ಪ್ರಾಬ್ಲಮ್ ಅನ್ನು ನಾವು ವಾಟ್ಸ್ಆಪ್ ನಲ್ಲಿ ಗ್ರೂಪ್ ನಲ್ಲಿ ಶೇರ್ ಮಾಡಿದ್ದೀವಿ. ಸೊ ಇದು ಸೊಲ್ಯೂಷನ್ ಅದ. ಓಕೆ, ಲೆಟ್ಸ್ ಗೋ ವಿತ್ ದ ಫಸ್ಟ್ ಸೊಲ್ಯೂಷನ್. ಸೊ ಇಲ್ಲಿ ಮೊದಲನೇ ಪ್ರಾಬ್ಲಮ್ ಅದ, ಫಸ್ಟ್ ಪ್ರಾಬ್ಲಮ್. ಯಾರಪ್ಪ ಇಲ್ಲಿ? ರವಿ, ಶಶಿ ಅಂಡ್ ತಾರಾ ಆರ್ ದಿ ಪಾರ್ಟ್ನರ್ಸ್ sharing profits and losses in the ratio of 4:3. 4:3 ರೇಷಿಯೋ ಮೇಲೆ ರವಿ ಮತ್ತು ಶಶಿ ಏನ್ ಮಾಡ್ತಾ ಇದಾರಪ್ಪ? ಪ್ರಾಫಿಟ್ ಅನ್ನು ಶೇರ್ ಮಾಡ್ತಾ ಇದ್ದಾರೆ. ಸೊ ದೇ ಬೋತ್ ಡಿಸೈಡೆಡ್ ಟು ಅಡ್ಮಿಟ್ ನ್ಯೂ ಪಾರ್ಟ್ನರ್ ಆಸ್ ಅ ತಾರಾ. ತಾರಾ ಅವ್ರನ್ನ ಹೊಸ ಪಾರ್ಟ್ನರ್ ಅಂತ ಹೇಳಿ ಪಾರ್ಟ್ನರ್ಶಿಪ್ ನಲ್ಲಿ ಅವ್ರು ಏನ್ ಮಾಡ್ಕೊಂಡ್ರಪ್ಪ? ಅಡ್ಮಿಟ್ ಮಾಡ್ಕೊಂಡ್ರು. ಸೊ ಅವ್ರು ಅಡ್ಮಿಟ್ ಮಾಡ್ಕೊಂಡ ತಕ್ಷಣ ಹೊಸ ರೇಷಿಯೋ ಫಾರ್ಮ್ ಆಯ್ತು. ಮೂರು ಜನ ಕಂಪ್ನಿಯವರು. ಯಾವಪ್ಪ ಹೊಸ ರೇಷಿಯೋ? ದಟ್ ಈಸ್ ನಥಿಂಗ್ ಬಟ್ 2:1:1. ಸೊ ಹೊಸ ರೇಷಿಯೋ ನಲ್ಲಿ ಅವ್ರು ಏನ್ ಮಾಡಿದ್ರು? ಏನಪ್ಪ? ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರು. ಸೊ ಇಲ್ಲಿ ಇಬ್ರು ಜನ ಕೊಡ್ಕೊಂಡ ರವಿ ಮತ್ತು ಶಶಿ ತಾರಾ ಅವ್ರ ಪಾರ್ಟ್ನರ್ ತಗೋಬೇಕಂದ್ರ ತಮ್ಮಲ್ಲಿರ್ತಕ್ಕಂಥ ಶೇರ್ ನ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ಕಂಡುಹಿಡ್ತಾ ಇದ್ದೀವಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪ್ರಾಬ್ಲಮ್, ದಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ನಾವು ಇದನ್ನ ಮೊದಲು ಟೈಟಲ್ ತಗೊಂಡ್ರೆ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಅಂಡ್ ದ ಫಾರ್ಮುಲಾ ಫಾರ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೊ ಈ ಫಾರ್ಮುಲಾವನ್ನು ನಾವು ಕಂಪಲ್ಸರಿ ಬೈ ಹಾರ್ಟ್ ಮಾಡಬೇಕು. ಯಾಕಂದ್ರೆ ಇದು 6 ಮಾರ್ಕ್ ಕ್ವೆಶ್ಚನ್. ವಿದೌಟ್ ಫಾರ್ಮುಲಾ ವಿ ಕಾಂಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಫಾರ್ಮುಲಾ ನೆನಪಿತ್ತು ನಾವು ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಫಾರ್ಮುಲಾ ನೆನಪಿಲ್ಲ ಅಂದ್ರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಂಗಿಲ್ಲ. ಓಕೆ, ಎಸ್. ಸೊ ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಫಾರ್ಮುಲಾ ಪ್ರಾಕ್ಟೀಸ್ ಆಗೇ ಆಗಿದೆ. ಸೊ ಸೊಲ್ಯೂಷನ್ ಗಿವನ್ ಇನ್ಫಾರ್ಮೇಶನ್, ಕೊಟ್ಟಿದ್ದ ಇನ್ಫಾರ್ಮೇಶನ್ ಮೊದಲು ಬರ್ಕೊಂಡ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಭಾಳ ಈಸಿ ಆಗ್ತದೆ. ಏನಪ್ಪ ಕೊಟ್ಟಿದ್ದ ಇನ್ಫಾರ್ಮೇಶನ್? ಓಲ್ಡ್ ಶೇರ್ ದಟ್ ಈಸ್ 4:3. ಸೊ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಆ 4:3 ಅನ್ನ ಆಡ್ ಮಾಡ್ತಾ ಇದೀವಿ. ಅಂದ್ರೆ ನಾವು ಇಲ್ಲಿ 100ಕ್ಕೆ 4%, 100ಕ್ಕೆ 3% ಹೆಂಗ್ ಆಗ್ತಿರಲ್ಲ, ಹಂಗೆ 7ಕ್ಕೆ ನೀವು 3%, ನೀವು 4% ತಗೋತಾ ಇದ್ದಾನ, ಇನ್ನು 3% ತಗೋತಾ ಇದ್ದಾನ. ಈ 7 ಅಂದ್ರೆ 100% ಇದ್ದಂಗ. ಆ 100% ಅವ್ರು ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಇಂಡಿಕೇಟ್ ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ ಮಾಡಿದಾಗ 7 ಆಗುತ್ತೆ. 4/7, 3/7. ನೆಕ್ಸ್ಟ್ ನ್ಯೂ ಶೇರ್, that is also same, 2:1:1. So 2 plus 1 plus 1, that is 4. 2/4, 1/4, 1/4. So what we are doing here, what is information ಅನ್ನ ನಾವು ನೀಟಾಗಿ ಬರ್ಕೊಳ್ತಾ ಇದ್ದೀವಿ. ಯಾಕಪ್ಪ? ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ನೆಕ್ಸ್ಟ್ ಪಾರ್ಟ್ನರ್ಸ್ ಯಾಕೆ ಬೇಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಮತ್ತೆ ನಾವು ಪ್ರಾಬ್ಲಮ್ ನೋಡ್ತಾ ಹೋಗ್ಬಾರ್ದು. ಈಗ ಬರ್ಕೊಂಡಿವಿ ನಾವು ಡೈರೆಕ್ಟ್ ಇದ್ರ ಮೇಲೆ ಸೊಲ್ಯೂಷನ್ ಅನ್ನು ತಗೊಳ್ಬಹುದು. ರವಿ, ಶಶಿ, ತಾರಾ. ಸೊ ಇಲ್ಲಿ ರವಿ, ಶಶಿ ಓಲ್ಡ್ ಪಾರ್ಟ್ನರ್ಸ್, ತಾರಾ ನ್ಯೂ ಪಾರ್ಟ್ನರ್. ಸೊ ನಾವು ನಮ್ಗೆ ಗೊತ್ತಾಗಲಿಕ್ಕೆ ನಾವು ಒಂದು ಮಾರ್ಕ್ ಇಟ್ಬಿಡೋಣ. ಬಿಕಾಸ್ ಗಡಬಡಿದಾಗ ನಾವು ಯಾವಾಗ ತಾರಾ ತಗೋಬಾರ್ದು ಕ್ಯಾಲ್ಕುಲೇಷನ್ ಮಾಡುವ. ಸೊ ಅದಕ್ಕೆ ತಾರಾ ಆರ್ಡರ್ ಮಾಡ್ತಿದ್ರೆ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ನ್ಯೂ ಪಾರ್ಟ್ನರ್. ಅಲ್ಲಿ ನ್ಯೂ ಪಾರ್ಟ್ನರ್ ಅಂತ ಹೇಳಿ ನಾವು ಟ್ರೀಟ್ ಮಾಡೋಣ. ಓಕೆ, ಸೊ SR is equal to ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಫಾರ್ಮುಲಾವನ್ನ ಒಂದ್ಸಲ ಬರ್ದಪ್ಪ ಮತ್ತೆ ಬರ್ಲಿ ಅಂತ ಹೇಳಿ ಬೇಜಾರು ಮಾಡ್ಕೊಂಗಿಲ್ಲ, ಬಿಟ್ಟಿ ಜಾಸ್ತಿ ಮಾಡ್ಬೇಕು. ಮತ್ತೊಂದ್ಸಲ ನಾವು ಬರ್ಕೊಂಡಿದ್ದೀವಿ ಅಂದ್ರೆ ಪ್ರಾಕ್ಟೀಸ್ ಜಾಸ್ತಿ ಆಗ್ತದೆ, ಹೌದಾ? ಸೊ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೊ ಮೊದಲು ಯಾರು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ರವಿ, ಹೌದಾ? ಸೊ ರವಿ ಇಸ್ ಈಕ್ವಲ್ ಟು ಫಾರ್ಮುಲಾ ಓಲ್ಡ್ ಶೇರ್. ಸೊ ಹಿಯರ್ ಓಲ್ಡ್ ಶೇರ್ 4/7 ಮೈನಸ್ ಸಿಂಬಲ್ ಇಲ್ಲಿ ಮೈನಸ್. ನೆಕ್ಸ್ಟ್ ಏನಂದ್ರೆ ನ್ಯೂ ಶೇರ್ ಇಲ್ಲಿ 2/4. ಸೊ ಏನ್ ಮಾಡಿದ್ವಿ ನಾವು? ಜಸ್ಟ್ ಕೊಟ್ಟಿದ್ದ ಇನ್ಫಾರ್ಮೇಶನ್ ಏನಕ್ಕೆ ಇದನ್ನ ನಾವಿಲ್ಲಿ ಕಾಪಿ ಮಾಡಿದ್ವಿ. 4/7, 2/4. ಇನ್ನು ಇಸ್ ಈಕ್ವಲ್ ಟು ಇನ್ನು ವರ್ಕ್ ಸ್ಟಾರ್ಟ್ ಆಯ್ತು. ಏನ್ ಮಾಡ್ಬೇಕಪ್ಪ? ಮೊದಲು ಡಿವೈಡೆಡ್ ಬೈ ಹಾಕೊಂಡ್ಬಿಡೋಣ. ಡಿವೈಡೆಡ್ ಬೈ ಹಾಕಿ ಇಲ್ಲಿ ಭಾಗಲಬ್ಧಗಳಿರ್ತಾವಲ್ಲ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎರಡು ಒಂದೇ ಮಧ್ಯದಲ್ಲಿ ಮಲ್ಟಿಪ್ಲೈ ಆಗ್ತದೆ. 7 4 28, 4 7 28. ಸೊ ನಾವು ಡಿವೈಡೆಡ್ ಬೈ 28 ಹೇಳಿ ಬರ್ಕೊಂಡ್ಬಿಡೋಣ. ಡಿವೈಡೆಡ್ ಬೈ 28. ಇನ್ನ ನಾವು ಏನ್ ಮಾಡ್ಕೊಳ್ಬೇಕಪ್ಪ? ಮ್ಯಾಲಿನ ಸಂಖ್ಯೆ ಈ ತರ ತಗೋಬೇಕಲ್ಲ, 28 ಬರ್ಬೇಕಂತ ಮಲ್ಟಿಪ್ಲೈ ಮಾಡ್ತಾರೆ. ಮ್ಯಾಲಿನ ಸಂಖ್ಯೆ ಅಂದ್ರೆ ಇಲ್ಲಿ ಇರುತ್ತೆ. ಈ 7 ನಾವು ಮಲ್ಟಿಪ್ಲೈ ಮಾಡಿದ್ರೆ 28 ಬರಬೇಕು. ಈ 4 ನಾವು ಇಲ್ಲಿ ಯಾವುದೋ ಸಂಖ್ಯೆ ಮಲ್ಟಿಪ್ಲೈ ಮಾಡಿದ್ರೆ 28 ಬರಬೇಕು. ಸೊ ಏನು ಕನ್ಫ್ಯೂಷನ್ಸ್ ಇಲ್ಲ. ಹಿಂಗೆ ಯಾವಾಗ ಕೇಸ್ ಇರ್ತದ ಅವಾಗ ನಾವು ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನಾವು ಪ್ರೈಮರಿ ಹೈಸ್ಕೂಲ್ ಮ್ಯಾಥ್ಸ್ ಸ್ಟಡಿ ಮಾಡಿದ್ದೀವಿ. ಸೊ ನಾವೆಲ್ಲ ಕನ್ಫ್ಯೂಸ್ ಅದ, ಹೌದಾ? ಸೊ ನಾವು ಏನ್ ಮಾಡ್ತೀವಿ? ಕ್ರಾಸ್ ಮಲ್ಟಿಪ್ಲೈ. ಈ 4 ಈ 4 ತಲೆ ಮೇಲೆ ಇಡ್ತಾ ಇದೀವಿ. ಇದಕ್ಕೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಈ 7 2 ತಲೆ ಮೇಲೆ ಇಡ್ತಾ ಇದೀವಿ, 7. ಸೊ ಇನ್ನು ಮಾಡ್ಬೇಕಾಗಿರೋದು ವೆರಿ ಸಿಂಪಲ್. 4 4 16, 2 7 14 ಬರ್ರಿ. 16 ಮೈನಸ್ 14, ಯಾಕಂದ್ರೆ ಫಾರ್ಮುಲಾ ಮೈನಸ್
ಹೌದಾ? ಸೊ ನಾವು 16 ಮೈನಸ್ 14 ಇಸ್ ಈಕ್ವಲ್ ಟು ಮೈನಸ್ ಸಿಂಬಲ್ ಇರೋದ್ರಿಂದ 16 ಮೈನಸ್ 14 ದಟ್ ಈಸ್ 2 ಡಿವೈಡೆಡ್ ಬೈ 28. ಅವರ್ ಆನ್ಸರ್ ಇಸ್ ಓವರ್. ನಾವು ಏನು ಜಾಸ್ತಿ ಮಾಡಲಿಲ್ಲ, ಮಲ್ಟಿಪ್ಲೈ ಮಾಡಿದ್ವಿ, ಮೈನಸ್ ಮಾಡಿ ತೆಗೆದ್ವಿ, ನಮ್ಮ ಆನ್ಸರ್ ಸಿಕ್ಕಿದೆ. ದಟ್ ಈಸ್ 2 ಡಿವೈಡೆಡ್ ಬೈ 28 ಆಸ್ ಇಟ್ ಈಸ್ ಕೆಳಗಿರ್ತಾ ಇದೆ. ಅವ್ರು ಏನು ನಾವು ಮಾಡಿಲ್ಲ, ಅದ್ರ ಜೊತೆ ಏನಿಲ್ಲ. ನಮ್ಗೆ ಆನ್ಸರ್ ಮುಖ್ಯ ಆಗಿರೋದು ಓನ್ಲಿ 2, ಅದಷ್ಟು ನಮ್ಮ ಆನ್ಸರ್. ನೆಕ್ಸ್ಟ್ ಶಶಿ is equal to old share 3 divided by 7. Old share is 3 divided by 7. Next minus new share is 1 divided by 4. That is 1 divided by 4. Same is equal to divided by 28. So same cross multiplication we are going to apply here. So 4 idu tele mele 7 idu tele mele 3 4 le 12 7 1 7. So 12 minus 7 5. 5 divided by 28. So ನಮ್ಮ ಆನ್ಸರ್ 5. So ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, therefore sacrifice ratio, that is we are writing here short SR, sacrifice ratio is equal to 2 divided by 28 is to, this is to, raised to Allah is to, next 5 is to 5 divided by 28. Okay, or we can write like this also, 2 is to 5. So this is our answer, 2 is to 5. If there is some digits will come like that, we are going to simplify that. So some digits symbol ನಾವು simplify ಮಾಡಬೇಕಾಗ್ತದೆ. ಅವಾಗ ನಮಗೆ ಆನ್ಸರ್ 10 is to 10 ಬರುತ್ತೆ. ಅವಾಗ ನಾವು ಇನ್ನೂ ಸಿಂಪ್ಲಿಫೈ ಮಾಡಬಹುದು. ಹೆಂಗ್ರಿ 5 is to 5 ಮುಗಿದ ಲಾಸ್ಟ್ ಆನ್ಸರ್. ಆಮೇಲೆ ನಾವು ಇದು 2.5 is to 2.5 ಮಾಡಂಗಿಲ್ಲ, ಅವಾಗ ಅದು ಆನ್ಸರ್ ರಾಂಗ್ ಬರುತ್ತೆ. ಅವಾಗ ನಾವು ಏನು ಮಾಡೋದು, ಲಾಸ್ಟ್ ಡಿಜಿಟ್ ಎಷ್ಟು ಮಾಡೋದು 5 is to 5. ಇದಕ್ಕಿಂತ ಮೇಲೆ ಹಿಂಗೂ ಬರ್ಬೋದು, 20 ಅಂತ 10 ಅಂತ 5. ಈ ತರ ಸಿಂಪ್ಲಿಫಿಕೇಶನ್ ಆನ್ಸರ್. ಹಿಂಗೆ ಜಾಸ್ತಿ ಬರಂಗಿಲ್ಲ, ಎಲ್ಲರಿಗೂ ಒಂದು ಪ್ರಾಬ್ಲಮ್ ಬರುತ್ತೆ. ಓಕೆ, ಸಿಂಪ್ಲಿಫಿಕೇಶನ್ ಇಲ್ಲಾಂದ್ರೆ ನಾವು ಡೈರೆಕ್ಟ್ ಇದು ನಮ್ದು ಆನ್ಸರ್, ಇದು ನಮ್ದು ಆನ್ಸರ್. ಓಕೆ, ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ. ಎಸ್, ಅಂಡ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಅನದರ್ ಪ್ರಾಬ್ಲಮ್. ಓಕೆ, ಸೆಕೆಂಡ್ ಪ್ರಾಬ್ಲಮ್, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ SR is equal to old share minus new share. So ಇಲ್ಲಿ given information ಅದ, as it is ಆಗಲೇ ಪ್ರಾಬ್ಲಮ್ ನಮಗೆ ಅದೇ ಸೇಮ್. old share new share partner. old share 3 divided by 5, 2 divided by 5, that is 3 is to 2. new share 1 is to 3, sorry 1 divided by 3, 1 divided by 3, 1 divided by 3. So here 1 divided by 3 it indicates that partners are sharing profits and losses in the ratio of equally. 3 ಜನ ಪಾರ್ಟ್ನರ್ಸ್ ಇದ್ದಾಗ ರೇಷಿಯೋ ಇರ್ತದಪ್ಪ ಈಕ್ವಲ್ ಇರ್ತದೆ. ಈಕ್ವಲ್ ಅಂದ್ರೆ 1/3. 2 ಜನ ಇದ್ರೆ 1/2, 4 ಜನ ಇದ್ರೆ 1/4. ಹೆಂಗಿರ್ಲಿ ಪಾರ್ಟ್ನರ್ಸ್ ಗಳು ಜಾಸ್ತಿ ಆಗ್ತಾ ಹೋಗ್ತಾರಲ್ಲ, ಈಕ್ವಲ್ ರೇಷಿಯೋ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಷ್ಟಂತೂ ಏನು ಬರಂಗಿಲ್ಲ, 1:2, 1:3 ಇಷ್ಟೇ ಬರ್ತದೆ. ನೆಕ್ಸ್ಟ್ ಪಾರ್ಟ್ನರ್ಸ್ A, B, C. So SR is equal to old share minus new share. So first A.